ಇವತ್ತು ಅಗ್ನಿಸಾಕ್ಷಿ ಸ್ಟಾರ್ಟಿಂಗಲ್ಲಿ ಈ ಕಡೆ ಫೋನ್ ಮಾಡಿ ಸಾಕ್ಷಿನೇ ಕೇಳ್ತಾರೆ, ಅಲೋ ರಾಜು ಅವರೇ, ನೀವು ಗಾಡಿ ಕಳಿಸ್ತೀನಿ ಅಂದರೆ ಯಾವ ಗಾಡಿನೂ ಬಂದಿಲ್ಲ, ಕಾರ್ ಕಳಿಸ್ತೀನಿ ಅಂದರೆ ಲೊಕೇಶನ್ ಕಳಿಸು. ನಾನು ಹೌದಾ ಸಾಕ್ಷಿ ಅವರೇ ಅಂತ. ಸಾಕ್ಷಿ ಅದಕ್ಕೂ ಮುಂಚೆ ಸಾಕ್ಷಿ ಅವರು ಎಷ್ಟು ಜಲ್ದಿ ಲೊಕೇಶನ್ ಹತ್ರ ಬಂದುಬಿಟ್ರ. ಇಲ್ಲ ರಾಜು ಅವರೇ, ಯಾಕೆ ಕಾರ್ ಬಂದಿಲ್ಲ, ನಾನು ಲೊಕೇಶನ್ ಹತ್ರನೇ ಇದ್ದೀನಿ ಅಂತೆಲ್ಲ ಹೇಳ್ದೆ. ಒಂದು ಕೆಲಸ ಮಾಡಿ, ನೀವೇ ಲೊಕೇಶನ್ ಕಳಿಸಿ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬರ್ತೀನಿ ಅಂದರೆ, ಬೇಡ ಆ ಥರ ಎಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಇಲ್ಲ ನಾನೇ ಏನೋ ಒಂದು ವ್ಯವಸ್ಥೆ ಮಾಡಿದೆ, ನಮ್ಮ ಫ್ರೆಂಡ್ ಹತ್ರ ಎಲ್ಲ ಕನ್ಫರ್ಮ್ ಮಾಡ್ಕೊಂಡು ನಾನೇ ಫೋನ್ ಮಾಡ್ತೀನಿ ನಿಮಗೆ ಮತ್ತೆ ಅಂತೆಲ್ಲ ಹೇಳಿ ರಾಜು ಫೋನ್ ಇಟ್ಬಿಡ್ದು. ಸಾಕ್ಷಿ ಕ್ಯಾಬ್ ಬುಕ್ ಮಾಡಿದೆ, ಎಷ್ಟೇ ಕ್ಯಾಬ್ ಬುಕ್ ಮಾಡಿದ್ರು ಒಂದು ಕ್ಯಾಬ್ ಬುಕ್ ಆಗ್ತಾ ಇಲ್ಲ, ಕ್ಯಾನ್ಸಲ್ ಆಗ್ತಾ ಇದ್ದಲ್ಲ, ಎದಕ್ಕೆ ಅಂತೆಲ್ಲ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಇದು ಕಾರ್ ಹೋಗ್ತಾ ಇರ್ತೈತೆ. ಅದಿತಿ ಎಷ್ಟೊತ್ತಾಗ್ಬೋದು ಇನ್ನು ಅಂತೆಲ್ಲ ಕೇಳಿದಾಗ, ಇನ್ನೇನಿಲ್ಲ ಮೇಡಮ್, ಏನೋ ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ ನಾವು ಅಂತ ಅದಿತಿಗೆ ಕಾರ್ ಡ್ರೈವರ್ ಹೇಳ್ತಾನೆ. ಸರಿ ಓಕೆ ಅಂತೆಲ್ಲ ಹೇಳಿ ಅದಿತಿನೂ ಸುಮ್ಮನಾಗ್ಬಿಡ್ತಾಳೆ. ನೆಕ್ಸ್ಟ್ ಈ ಕಡೆಯಿಂದ ಸಾಕ್ಷಿ ಅಲ್ಲಿ ಕ್ಯಾಬ್ ಬುಕ್ ಮಾಡ್ಕೊತ ನಿಂತಿರ್ತಾರೆ. ಅದೇ ಟೈಮಿಗೆ ಇಲ್ಲಿ ಅಗ್ನಿ ಬಂದು, ಹೌದು ನೀವೆಲ್ಲ ಹೋಗಬೇಕಲ್ಲ, ನಾನೇ ಡ್ರಾಪ್ ಮಾಡ್ತೀನಿ ಅಂತ. ಬೇಡ ನೀವು ಡ್ರಾಪ್ ಮಾಡೋದಿಲ್ಲ, ಏನಿಲ್ಲ, ನೀವೇನು ನನ್ನ ಮೇಲೆ ಕನ್ಸರ್ನಿಂದ ಹೇಳೋದು ಬೇಡ, ನಿಮ್ಮ ಮೇಲಿಂದ ಕನ್ಸರ್ನ್ ಹೇಳ್ತಾ ಇಲ್ಲ ನಾನು, ನಮ್ಮ ಕಂಪ್ನಿ ನೀವು ಲೇಟ್ ನೀವು ಲೇಟ್ ಆದರೆ ಡಿನ್ನರ್ಗೆ ಹೋಗೋದು ಲೇಟ್ ಆದರೆ ಡಿನ್ನರ್ ಲೇಟ್ ಆದರೆ ಮಲ್ಗೋದು ಲೇಟ್ ಆದರೆ ಮತ್ತು ಎದ್ದೊಳೋದು ಲೇಟ್ ಆದರೆ, ಸೊ ಇಷ್ಟೇ ನಾ ಹೇಳೋದು, ಇನ್ನೂ ಏನಾದರೂ ಇದೆಯಾ ಅಂತೆಲ್ಲ ಹೇಳಿ ಸಾಕ್ಷಿ ಕೇಳಿದಾಗ, ಅದು ನಿತ್ಯ ಕರ್ಮಗಳೆಲ್ಲ ಇದೆ, ಅದನ್ನು ಬೇಕಂದರೆ ನೀವೇ ಆ್ಯಡ್ ಮಾಡ್ಕೋಬೋದು, ನಾನು ಮಾತ್ರ ಆ್ಯಡ್ ಮಾಡಲ್ಲ ಅಂತೆಲ್ಲ ಹೇಳಿ ಸಾಕ್ಷಿಗೆ ಚುಡಾಯಿಸ್ತಾ ಇರಬೇಕಾದ್ರೆ ಈ ಕಡೆಯಿಂದ, ಪ್ಲೀಸ್ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಕೇಳಿ ನೀವು ಅಂತೆಲ್ಲ ಹೇಳಿ ಸಾಕ್ಷಿನ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ. ಸಾಕ್ಷಿನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಸಾಕ್ಷಿನ ಕೇಳ್ತಾ ಇರಲ್ಲ. ಸರಿ ಅಂತೆಲ್ಲ ಹೇಳಿ ಈ ಕಡೆಯಿಂದ ಇವರು ಸರಿ ನೋಡೋಣ ಅಂತೆಲ್ಲ ಹೇಳಿ, ಸರಿ ಕ್ಯಾಬ್ ಬುಕ್ ಆಯಿತು ಅಂತೆಲ್ಲ ಹೇಳ್ದೆ. ಸಾಕ್ಷಿ ಕೈಯಿಂದ ಫೋನ್ ಕಸ್ಕೊಂಡು, ನೋಡಿ ಕ್ಯಾಬೇ ಕ್ಯಾನ್ಸಲ್ ಆಗಿಬಿಡ್ತು ಅಂತೆಲ್ಲ ಹೇಳಿ, ಕ್ಯಾಬ್ ಕ್ಯಾನ್ಸಲ್ ಮಾಡಿ ಬನ್ನಿ ಪ್ಲೀಸ್, ಲೇಟ್ ಆಗುತ್ತೆ ಬನ್ನಿ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ ಆರು ನೋಡಿತಾನೆ. ಅದೇ ಸಾಕ್ಷಿ ಸರಿ ಅಂತೆಲ್ಲ ಹೇಳಿ ಸಾಕ್ಷಿಗೆ ಇಷ್ಟ ಇಲ್ಲದೆ ಹೋಗ್ತಾರೆ. ಈ ಕಡೆ ಮನೀಶ್ಗೆ, ನೀನು ಫೋನ್ ಮಾಡು ಅಗ್ನಿಬ್ರೋಗೆ ಅಂದೆ, ಅಗ್ನಿಬ್ರೋಗೆ ಫೋನ್ ಮಾಡು, ಫೋನ್ ರಿಸೀವ್ ಮಾಡಲ್ಲ ಅಂತೆಲ್ಲ ಹೇಳಿ ಮತ್ತು ಈ ಕಡೆ ಮಲ್ಲಿಕಾ ಬಂದು ಏನು ಅದು ಅಂದ, ನೋಡು ಅಗ್ನಿಬ್ರೋಗೆ ಫೋನ್ ಮಾಡಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಹುಡುಗಿ ಜೊತೆ ಇದ್ದಾಗ ಯಾರಾದರೂ ಫೋನ್ ರಿಸೀವ್ ಮಾಡ್ತಾರಾ, ಪ್ರಪಂಚನೇ ಮರ್ತೋಗಿರ್ತಾರ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ ಅವರಮ್ಮ. ಸರಿ ಬಿಡು ಅಂತೆಲ್ಲ ಹೇಳಿ ಕನ್ವಿನ್ಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಇಬ್ಬರಿಗೂ ತಲೆ ಕೆಟ್ಟಿದೆ ಅಂತ ಬೈದೋಗ್ಬಿಡ್ತಾ. ನೋಡು ನನಗೆ ಸಾಕ್ಷಿ ಅಂದರೆ ತುಂಬ ಇರಿಟೇಟ್, ಆಫೀಸಲ್ಲಿ ಅದು ಇದು ಫೈಲ್ ತಲೆ ತಿಂತಾ ಇರ್ತಾಳೆ, ಹೀಗೆ ಆಡ್ತಾಯಿದ್ರೆ ಸಾಕ್ಷಿನೇ ಮನೆಗೆ ಸೊಸೆಯಾಗಿ ತಂದು ಬಿಡ್ತಾರೆ ನೋಡು ಅಂತೆಲ್ಲ ಹೇಳಿ, ಆಗಾಗ ಬಿಡೋದಿಲ್ಲ, ಫಸ್ಟ್ ಅವಳನ್ನ ಓಡಿಸ್ಬೇಕಂದ್ರೆ, ಅವಳು ಹೋದ್ರೆ ನೀನು ಖುಷಿ, ಅವಳು ಆಫೀಸಿಂದ ಹೊರಗೆ ಹೋದರೆ ಅವಳಷ್ಟು ಪ್ರಪಂಚದಲ್ಲಿ ನನ್ನಷ್ಟು ಖುಷಿ ಪಡಿಸೋ ಮನುಷ್ಯ ಇನ್ನೊಬ್ಬನಿಲ್ಲ ಅಂತೆಲ್ಲ ಹೇಳಿ ಮನೀಶ್ ಹೇಳ್ತಾ ಇರ್ತಾನೆ. ಈ ಕಡೆ ನಾನು ಫೋನ್ ರಿಸೀವ್ ಫೋನು ಒಂದು ವಿಶ್ ಮಾಡೋಕ್ಕೆ ಒಂದು ಫೋನು ಮಾಡಿಲ್ಲ, ಕಾರ್ ಸರ್ಪ್ರೈಸ್ ಆಗಿ ಕಳಿಸಿ, ಇವಾಗ ನಾನು ಸರ್ಪ್ರೈಸ್ ಆಗಿ ಹೋಗ್ತೀನಿ, ಒಂದು ನಿಮಿಷ ಫೋನ್ ಮಾಡೋಣ. ಈ ಕೋತಿಗೆ ಪ್ರೀತಿ ಜಾಸ್ತಿಯಾಗಿ ಫೋನ್ ಮಾಡ್ತೈತೇನೆ ಅದಿತಿ ಅನ್ನೋ ಕೋತಿ ಅಂತೆಲ್ಲ ಹೇಳಿ ರಾಜು ಫೋನು. ಈ ಕಡೆ ಇವರಿಬ್ಬರು ಹೋಗ್ತಾ ಇದ್ದಾರೆ. ಯಾಕೆ ಸರ್ ಮ್ಯೂಸಿಕ್ ಆನ್ ಮಾಡಿದೆ, ನಾನು DJ ಅಂದ್ಕೊಂಡಿಯಾ ನೀನು ಅಂತ ಸಾಕ್ಷಿನೂ ಮತ್ತು ಅವರಿಬ್ಬರು ಜಗಳದ. ಈ ಕೋತಿ ಯಾಕೋ ಫೋನ್ ಮಾಡ್ತಾ ಇದೆಯಲ್ಲ ಅಂತೆಲ್ಲ ಹೇಳಿ, ನಾನೇನು ಫೋನ್ ಮಾಡಿಲ್ಲ, ಆದರೂ ಇವಳು ಯಾಕೋ ಫೋನ್ ಮಾಡ್ತಾ ಇದ್ದಾಳ ಅಂತೆಲ್ಲ ಹೇಳಿ ನೋಡಿದೆ. ಅದೇ ಟೈಮಿಗೆ ಅವ್ರ ತಮಗೆ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ, ರಾಜು ನೋಡು ಹಲೋ ಕಣೋ, ನೀನು ಕಾರ್ ಕಳಿಸಿದೇನು ಅಂತೆಲ್ಲ ಹೇಳಿದೆ. ಕಳಿಸಿದ್ದೇನೆ ಕಣೋ, ಬರ್ತಾಳೆ ತಡೆಯೋ ಅದಿತಿ ಯಾಕೋ ಬರ್ತಾಳೆ, ಸಾಕ್ಷಿ ಬರಬೇಕು. ಅಲ್ಲ ಕಣೋ, ನೀನು ಅದಿತಿ ಮನೆಗೆ ಕಾರ್ ಕಳಿಸಿ ಸಾಕ್ಷಿ ಬಾ ಅಂದರೆ ಹೆಂಗೋ ಬರ್ತಾಳ ಅಂತೆಲ್ಲ ಹೇಳಿ ಫ್ಲ್ಯಾಶ್ ಬ್ಯಾಕ್ ನೆನೆಸ್ಕೊಂಡು ಅವ್ರು ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರಬೇಕಾದ್ರೆ, ಹೌದಾ ಅವ್ರ ಫ್ಲ್ಯಾಶ್ ಬ್ಯಾಕ್ ಅವ್ರ ತಂಗಿ ಅವ್ರ ಫ್ರೆಂಡ್ ಹತ್ರ ಮಾತಾಡಿದ್ದು, ನೋಡು ನನಗೂ ಮನೆ ಮಾತಾಡ್ತಾ ಸಾಕ್ಷಿ ಎಷ್ಟು ಹುಚ್ಚಿ ಥರ ಪ್ರೀತಿ ಆಡ್ತಾನೆ, ಮನೆ ಏನೋ ಅಡ್ರೆಸ್ ಯಾವುದಿಗೋ ಸಾಕ್ಷಿ ಹೆಸರನ್ನೇ ಅವ್ನು ನಿಂತರು ಎಲ್ಲಾದರೂ ಸಾಕ್ಷಿ ಬಗ್ಗೆ ಯೋಚನೆ ಮಾಡ್ತಾ ಇರೋದ್ರಿಂದ ಅಡ್ರೆಸ್ ಕೂಡ ಮೇ ಬಿ ಕನ್ಫ್ಯೂಸ್ ಆಗಿರ್ಬೇಕು ನೋಡು ಅಂತೆಲ್ಲ ಹೇಳಿ ಅವ್ರ ಫ್ರೆಂಡ್ ಹೇಳಿರ್ತಾವೆ, ಒಬ್ಬಾಕಿ ಹುಡುಗಿ ಇರ್ತಾಳೆ, ಆಕಿ ಹೇಳಿದಾಗ ಸರಿ ಬಿಡಂದ್ರೆ. ಮತ್ತು ಇಲ್ಲಿ ನೀವು ಹೋಗ್ತಾ ಇದ್ದೀರಲ್ಲ ರಾಜು ಅಂತ, ಅವ್ರು ಯಾರು, ಅವರು ಒಬ್ಬ ಮನುಷ್ಯ, ವ್ಯಕ್ತಿ, ಪರ್ಸನ್ ಅಂತೆಲ್ಲ. ಅಲ್ಲ, ಅವ್ನ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಯಾರು ಏನು ಅಂತ ಎಲ್ಲ ತಿಳ್ಕೊಬೇಕಲ್ಲ, ಆ ಕ್ಯೂರಿಯಾಸಿಟಿಯಿಂದನೇ ಎಲ್ಲ ಎನ್ಕ್ವೈರಿ ಮಾಡ್ತಾ ಇರ್ತಾನೆ. ಎಲ್ಲ ಎನ್ಕ್ವೈರಿ ಮಾಡ್ಕೊತ ಇವಾಗ ಅಲ್ಲಿಗೆ ಹೋಗೋಣ ನಡಿ ಅಂತೆಲ್ಲ ಹೇಳಿ ಅದೇ ಎನ್ಕ್ವೈರಿ ಮಾಡ್ತಾನೆ ಇರ್ತಾನೆ. ಯಾರು ಏನು ಕೆಲಸ ಮಾಡ್ತಾರ, ಅದು ಯಾವುದಾದ್ರು ಪ್ರಶ್ನೆ ನಿಮಗೆ ಎದಕ್ಕೆ ಹೇಳಬೇಕು ಅದೆಲ್ಲ ಅಂತೆಲ್ಲ ಹೇಳಿ ಚುಡಾಯಿಸ್ತಾ ಇರ್ತಾಳ. ಹೇಳಲ್ಲ ಅಂತೆಲ್ಲ ಹೇಳಿ
ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು, ನಿಮ್ಗೆ ಎಷ್ಟು ವರ್ಷದಿಂದ ಫ್ರೆಂಡು, ಕಾಲೇಜ್ ಫ್ರೆಂಡಾ, ಸ್ಕೂಲ್ ಫ್ರೆಂಡಾ, ತುಂಬ ವರ್ಷದಿಂದ ಹೆಂಗೆ ಫ್ರೆಂಡೇ ಅಂತೆಲ್ಲ ಹೇಳಿ ಏನೇನೋ ಅದೇ ಇದೆ ನಡೀತಾನೆ ಇರ್ತೈತಿ. ಅದು ನಡೀತಾ ಇರಬೇಕಾದ್ರೆ ಈ ಕಡೆಯಿಂದ ಇವ್ರದ್ದು ಜಗಳ ಫುಲ್. ಈ ಕಡೆ ಇವನಂತೂ ಫುಲ್ ಟೆನ್ಷನ್ ಆಗಿರ್ತಾನೆ. ಎಲ್ಲೋ ಫ್ರೆಂಡಿಗೆ ಕೇಳ್ತಾನೆ, ಕೇಳಿದಾಗ ಆನ್ ದ ವೇ ಅಂತ ಹೇಳಿದ್ರೆ ಅದೇ ಟೈಮಿಗೆ ಇಲ್ಲಿ ಹೊರಗಡೆ ಬಂದಿರ್ತಾನೆ ಫೋನಲ್ಲಿ ಏನೋ ಮಾತಾಡೋಕೆ. ಅದೇ ಟೈಮಿಗೆ ಇಲ್ಲಿ ಕ್ಯಾಬ್ ಬಂದು ನಿಂತು ಬಿಡ್ತದೆ. ಕ್ಯಾಬ್ ಬಂದು ನಿಂತ ಮೇಲೆ ಆ ಕಡೆಯಿಂದ ಅದಿತಿ ಇಳಿದು ಫುಲ್ ಡೆಕೋರೇಷನ್ ಅದು ಇದು ಎಲ್ಲ ನೋಡಿ ಸ್ವಲ್ಪ ಇದಾಗ್ತಾಳೆ, ಸ್ವಲ್ಪ ಸರ್ಪ್ರೈಸ್ ಆಗಿರ್ತಾಳೆ. ಅಲ್ಲಿ ಅದಿತಿ ನೋಡಿ ಫುಲ್ ಶಾಕ್ ಆಗಿಬಿಡ್ತಾನೆ. ನಾನು ನಾಳೆ ಎಪಿಸೋಡಲ್ಲಿ ಸಿಗೆ ಬೀಳ್ತಾನೆ ನಾನು ನೋಡ್ಬೇಕು. ಯಾಕಂದರೆ ಈ ಕಡೆ ಅವ್ರೂ ಬರ್ತಾ ಇದ್ದಾರೆ, ಯಾಕಂದರೆ ಇವ್ರನ್ನ ಕರ್ಕೊಂಡು ಬರ್ತಾ ಇದ್ದಾಳೆ, ಸಾಕ್ಷಿನ ಕರ್ಕೊಂಡು ಅಗ್ನಿ ಬರ್ತಾ ಇದ್ದಾನೆ. ಹಾಗಾಗಿ ಸಾಕ್ಷಿದು ಫೋನ್ ಬರುತ್ತೆ. ಸಾಕ್ಷಿ ಫೋನ್ ಬಂದಾಗ ಇವನು ರಾಜು ಅವರು ಮಾತಾಡ್ತಾರೆ. ಹಲೋ ಸಾಕ್ಷಿ ಫೋನ್ ಮಾಡಿದ, ಸಾಕ್ಷಿ ಹತ್ರನೇ ಮಾತಾಡ್ತಾ ಇದೆಯಾ ಇಲ್ವಲ್ಲ ಅಂತೆಲ್ಲ ಹೇಳ್ತಾರೆ. ಹಲೋ ರಾಜು ಅವರೇ, ನಾವೇನು ಬರೋಕೆ ಆನ್ ದ ವೇ ಬರ್ತಾ ಇದ್ದೀವಿ, ನಾನು 10-15 ನಿಮಿಷದಲ್ಲಿ ನಾವು ಅಲ್ಲೇ ಇರ್ತೀವಿ ಅಂತೆಲ್ಲ ಹೇಳಿ ಬಂದುಬಿಡ್ತಾ. ಇಲ್ಲಿ ಸಿಗೆ ಬೀಳ್ತಾನೆ ನೋಡಬೇಕು. ನಾಳೆನೂ ಸಿಗೆ ಬೀಳ್ತಾನೋ ಅಥವಾ ಇನ್ನು ಸಿಗೆ ಬೀಳೋದನ್ನ ಟ್ವಿಸ್ಟ್ ಮುಂದಕ್ಕೆ ಹೋಗ್ತಾರೇನೋ ನೋಡಬೇಕು. ಚೆನ್ನಾಗಿದೆ ನಾಳೆ ಎಪಿಸೋಡ್ನು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡ್ನ. ಇಲ್ಲಿ ಕನ್ಫ್ಯೂಸ್ ಆಗಿ ಕಾರು ಇವ್ರ ಮನೆಗೆ ಹೋಗಿರುತ್ತೆ. ಇವರೇ ಒಂದೊಂದು ಫೋನು ಮಾಡಿರಲ್ಲ ಪಾಪ. ಯಾವ ರೀತಿ ಇದೆ ನೋಡು, ಸಾಹುಕಾರ ಹುಡುಗಿ ದುಡ್ಡು ತೊಗೊಂಡು ಬಡವ್ರ ಹುಡುಗಿಗೆ ತನ್ನ ಕಷ್ಟಕ್ಕೆ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊತಾ ಇದ್ದಾನೆ. ಈ ಥರ ತೋರಿಸಿದ್ರೆ ಅಂದರೆ ಈ ಥರ ತೋರಿಸ್ತಾ ಇರೋದೇನೆಂದರೆ ಅಲರ್ಟ್ ಆಗಿರಬೇಕು, ಯಾರು ಹೆಂಗೆ ಏನು ಅಂತೆಲ್ಲ ಹೇಳಿ ಕೇರ್ಫುಲ್ ಆಗಿರಬೇಕು, ಅಲರ್ಟ್ ಆಗಿರ್ಬೇಕು ಅನ್ನೋದೇ ತೋರಿಸ್ತಾ ಇರೋದು ಇವರು. ಪ್ಲೀಸ್ ಎಲ್ಲ ರಾಂಗೇ ಇರುತ್ತೆ ಅಂತಲ್ಲ, ಅವ್ರು ತೋರಿಸಿರೋದ್ರಲ್ಲಿ ಒಂದು ಇದು ಇರುತ್ತೆ ನೋಡಿ, ಅರ್ಥ ಮಾಡ್ಕೋಬೇಕು. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.